ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಆಪ್ತ ಅನ್ನೋ ಕಾರಣಕ್ಕೆ ಕಿರುಕುಳಕ್ಕೆ ಒಳಗಾಗಿರುವಂತಹ ಗುತ್ತಿಗೆದಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ತಮಗೆ ಬೇಕಾದವರನ್ನ ಸೇರಿಸಿಕೊಂಡು ದಂಧೆಯಲ್ಲಿ ತೊಡಗಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅನ್ನುವಂತಹ ಆಗ್ರಹವನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ. ಸಚಿವರ ಆಪ್ತ ಅನ್ನೋ ಕಾರಣಕ್ಕೆ ರಕ್ಷಣೆಯನ್ನು ಒದಗಿಸಲಾಗ್ತಾ ಇದೆ, ಬೇಕಾಬಿಟ್ಟಿ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲ ರೀತಿಯ ದಂಧೆಗಳಲ್ಲಿ ತೊಡಗಿದ್ದಾರೆ. ಮರಳು ದಂಧೆ ಇದೆ, ಟೈಲ್ಸ್ ದಂಧೆ ಇದೆ, ಸಿಮೆಂಟ್ ಇದರದ ಫ್ಯಾಕ್ಟರಿಗಳ ದಂಧೆ ಇದೆ, ಎಲ್ಲ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಟ್ರಾಕ್ಟ್ ವಿಚಾರಗಳು ಇವರಿಗೆ ಅನುಮಾನಕ್ಕೆ ಬರದೆ ಒಂದು ಆಗುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ. ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು. ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ. ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ, ಆಗಲೇಬೇಕು. ಇಷ್ಟಕ್ಕೂ ಆತ್ಮಹತ್ಯೆಗೂ ಮುನ್ನ ಬರೆದಂತಹ ಸಚಿನ್ನ ಡೆತ್ ನೋಟ್ನಲ್ಲಿ ಏನಿದೆ, ಏನು ಉಲ್ಲೇಖ ಆಗಿದೆ, ಯಾರ ವಿರುದ್ಧವಾಗಿ ಆರೋಪಿಸಿದ್ದಾರೆ ನೋಡೋಣ. ನಾನು ಬೀದರ್ ನಿವಾಸಿಯಾಗಿದ್ದು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ. ನನ್ನ ಆತ್ಮಹತ್ಯೆಗೆ ಕಾರಣರಾದವರ ವಿವರ ಈ ಕೆಳಗಿನಂತಿದೆ. ರಾಜು ಕಪ್ಪನೂರ, ಮಾಜಿ ಕಾರ್ಪೊರೇಟರ್, ಕಾಂಗ್ರೆಸ್ ಮುಖಂಡ. ನಂದಕುಮಾರ್ ನಾಗಭುಜಂಗೆ, ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ. ಗೋರಖನಾಥ ಸಜ್ಜನ್, ಚಿಂಚನಸೂರ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ, ಆಳಂದ. ಪ್ರತಾಪ್ ಧೀರ್ ಪಾಟೀಲ್ ಅಲಿಯಾಸ್ ದದ್ದು ಪಾಟೀಲ್, ರೌಡಿ ಶೀಟರ್. ಮನೋಜ್ ಸಜವಾಲ್, ಕಾರ್ಪೊರೇಟರ್, ಜಿಲ್ಲಾಧ್ಯಕ್ಷ, ಶಿವಸೇನಾ. ವಿಕಾಸ್ HM, MD, ಯೂನಿಟಿ ಇನ್ಫ್ರಾ ಬಿಲ್ಡ್ ಬೆಂಗಳೂರು. ವಿನಯ್, ಪ್ರಾಜೆಕ್ಟ್ ಮ್ಯಾನೇಜರ್, ಯೂನಿಟಿ ಇನ್ಫ್ರಾ ಬಿಲ್ಡ್ ಬೆಂಗಳೂರು. ರಾಮನ್ಗೌಡ ಪಾಟೀಲ್, ಕಾಂಟ್ರಾಕ್ಟರ್, ಕ್ಲಾಸ್ 1, ಕಲಬುರಗಿ. ನಾನು ಯೂನಿಟಿ ಇನ್ಫ್ರಾ ಬಿಲ್ಡ್ನಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದು ಸುಮಾರು 2 ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ. ಆಗ ನನಗೆ ಸತೀಶ್ ರತ್ನಾಕರ್ ದುಬುಲುಗುಂಡಿಯವರು ಪರಿಚಯವಾಗುತ್ತೆ. ಇವರು ನನಗೆ ರಾಜು ಕಪ್ಪನೂರ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ಆಗ ನಾನು MD ಅವರಾದ ವಿಕಾಸ್ HM ಅವರು RWSSD ಅಡಿಯಲ್ಲಿ ಟೆಂಡರ್ ಹಾಕಿರ್ತಾರೆ. ಸುಮಾರು 12 ಕೋಟಿಯ ಟೆಂಡರ್ ಹಾಕಿದ್ದು ಈತ ರಾಜ ಕಪ್ಪನೂರ ಮಾಡಿಸಿಕೊಡೋದಾಗಿ ಹೇಳ್ತಾನೆ. ಈ ಟೆಂಡರ್ ಮಾಡಿಸ್ಕೊಳ್ಳೋದಕ್ಕೆ 5% ದುಡ್ಡಿನ ಬೇಡಿಕೆ ಇಡ್ತಾನೆ. ನನಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಮಾತು ದಾಟೋದಿಲ್ಲ ಅಂತ ಹೇಳ್ಕೊಂಡಿರ್ತಾನೆ. ಸುಮಾರು 5 ರಿಂದ 6 ಬಾರಿ ಇಬ್ಬರೂ ಕೂಡ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರ್ತೇವೆ. ಆದರೂ ಮಾನ್ಯ ಮಂತ್ರಿಗಳು ಅಂದಿನ CE ಇಜೋಜ್ ಹುಸೇನ್ ಅವರಿಗೆ ಕರೆ ಮಾಡಿ ಟೆಂಡರ್ ಮಾಡಿಕೊಡು ಅಂತ ಹೇಳಿರ್ತಾರೆ. ಆದರೂ ಈ ಟೆಂಡರ್ 5% ದುಡ್ಡು ಅಂದರೆ ಸುಮಾರು 80 ಲಕ್ಷ ರೂಪಾಯಿ ಬೇಡಿಕೆಯನ್ನು ರಾಜು ಕಪ್ಪನೂರ ಇಟ್ಟಿರ್ತಾನೆ. ನಾವು 10 ಲಕ್ಷ ಮುಂಗಡ ಹಣವನ್ನು ಅವನಿಗೆ ತಲುಪಿಸಿರ್ತೇನೆ ಮತ್ತು ಈ ಟೆಂಡರ್ ಆಗಿರೋದಿಲ್ಲ. ಈತ ಚಿಂತಿಸಬೇಡ, ಬೇರೆ ಟೆಂಡರ್ ಮಾಡಿಸ್ಕೊಡ್ತೇನೆ ಅಂತ ಹೇಳಿರ್ತಾನೆ. ಮತ್ತೆ ಸುಮಾರು 15 ಕೋಟಿ ರೂಪಾಯಿನ ಟೆಂಡರನ್ನು ಹಾಕಿರ್ತೇವೆ, ಅದೂ ಆಗಿರೋದಿಲ್ಲ. ಆಗ ವಿಕಾಸ್ HM MD ಅವರು ನಮ್ಮ ಬಿಲ್ಗಳು ಜಿಲ್ಲಾ ಪಂಚಾಯಿತಿ ಬೀದರ್ ಮತ್ತು ಕಲಬುರಗಿಯಲ್ಲಿ ಸುಮಾರು 2 ಕೋಟಿ ಬಿಲ್ ಪೆಂಡಿಂಗ್ ಇದ್ದು ಅದನ್ನು ಮಾಡಿಸ್ಕೊಡ್ಲಿಕ್ಕೆ ಹೇಳಿರ್ತಾರೆ. ಈತ ಇದನ್ನು ಮಾನ್ಯ ಮಂತ್ರಿಗಳಿಗೆ ಹೇಳಿ ಮಾಡಿಸಿಕೊಡ್ತಾನೆ. ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಕರೆ ಮಾಡಿ ಹೇಳಿರ್ತಾರೆ. ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರ್ತಾರೆ. ಈ ಕೆಲಸ ದುಬಾರಿ, ಸುಮಾರು 10 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದು ಇದರಲ್ಲಿ ನಾನೊಂದು 5 ಲಕ್ಷ ರೂಪಾಯಿ ಈತನ ಶ್ರೀಮತಿಯಾದ ಸಂತೋಷಿ ರಾಜ್ ಕೊನ್ನೂರ ಅವರ SBI ಖಾತೆ ಕಪ್ಪನೂರ ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರ್ತೇನೆ. ನಾನು ಇವರಿಗೆ ಹೆದರಿ ತಲೆಮರೆಸಿಕೊಂಡಿರ್ತೇನೆ. ಆಗ ಈತ ಮತ್ತು ಈತನ ಗ್ಯಾಂಗ್ ನನ್ನ ಫ್ಯಾಮಿಲಿಗೆ ಬೆದರಿಕೆ ಇಟ್ಟು ನಿಮ್ಮ ಮೇಲೆ ಅಟ್ರಾಸಿಟಿ ಮತ್ತು ನಿಮ್ಮ ಮಗಳಿಗೆ ಇರುವ ಸರ್ಕಾರಿ ಕೆಲಸ ಕಳೆದು ಹೋಗುವ ರೀತಿಯಲ್ಲಿ ಮಾಡ್ತೇವೆ ಅಂಥೇಳಿ ಮತ್ತು ನಿಮ್ಮ ಮಗನಿಗೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕ್ತಾರೆ. ಇವರು ನನ್ನ ಫ್ಯಾಮಿಲಿಗೆ ಚಿತ್ರಹಿಂಸೆ ಕೊಡ್ತಿದ್ದು ಇದಕ್ಕೆ ಮನನೊಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ಈ ಪತ್ರವನ್ನು ಬರೆದಿದ್ದೇನೆ. ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ. ಈ ಗ್ಯಾಂಗಿಗೆ ತಕ್ಕ ಕಠಿಣ ಕ್ರಮ ವಿಧಿಸಬೇಕು. ಸರ್ಕಾರಕ್ಕೆ ಮತ್ತು ನ್ಯಾಯ ವ್ಯವಸ್ಥೆಗೆ ನನ್ನ ಮನವಿ. ಓಕೆ, ಇದು ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಮಾರು 6 ಮಂದಿಯ ಹೆಸರನ್ನ ಅವರ ಡೆಸಿಗ್ನೇಷನ್ ಸಮೇತವಾಗಿ ಉಲ್ಲೇಖಿಸಿ ತನ್ನಿಂದ ಎಷ್ಟು ಪಾವತಿಯಾಗಿದೆ ಮತ್ತು ಯಾರ ಅಕೌಂಟ್ಗೆ ಪಾವತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಮೂಲಕವಾಗಿ ರಾಜು ಕಪ್ಪನೂರ ಅವರ ಪತ್ನಿಯ ಅಕೌಂಟ್ನ ಈಗ ಚೆಕ್ ಮಾಡಿದಾಗ ಬಹುಶಃ 5 ಲಕ್ಷ ಹಾಕಿದ್ರ ಮಾಹಿತಿ ಹೊರಗೆ ಬರುತ್ತೆ ಅಂತ ಕಾಣುತ್ತೆ.